ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿನಿ ವ್ಲಾಗ್ಸ್. ನಾನಿವತ್ತು ಇಲ್ಲಿ ನಿಮಗೆ 10 ಮಿನಿಟ್ಸಲ್ಲಿ ಮಾಡುವಂಥ ಒಂದು ಟಿಫನ್ ರೆಸಿಪಿನ ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಕಾಯಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕೋಬೇಕು. ಕಡಲೆಬೀಜ, ಹಾಗೆ ಸ್ವಲ್ಪ ಕಡಲೆಬೇಳೆ, ನಂತರ ಹೆಸರುಬೇಳೆ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಆಯಿತಾ? ಇದನ್ನು ಇಷ್ಟು ಮತ್ತು ಸಾಸಿವೆನ ಇವಾಗ ಸ್ಟಾರ್ಟಿಂಗ್ ಯಾಕೆ ಹಾಕಿಲ್ಲ ಅಂತ ಅಂದರೆ ಅದು ತುಂಬ ಸೀದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹಾಕಿದ್ದೀನಿ. ಸೊ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ನಂತರ ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೋಬೇಕು. ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕಡಲೆಬೀಜ, ಕಡಲೆಬೇಳೆ ನೀಟಾಗಿ ಒಂದು ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಅದಾದಮೇಲೆ ನಂತರ ನಾವು ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ನಿಮಗೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಒಂದು ಬೆಸ್ಟ್ ಟಿಫನ್ ರೆಸಿಪಿ ನಿಮಗೆ ತಯಾರಾಗುತ್ತೆ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೋಬೋದು, ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು. ಓಕೆನಾ? ನೋಡಿ, ಅದನ್ನು ನೀಟಾಗಿ ಹುರ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ಹುರ್ಕೋಬೇಕು. ಇವಾಗ ಅದಕ್ಕೆ ರೈಸ್ ಹಾಕ್ಬಿಟ್ಟು ಫಸ್ಟೇ ನಾವು ರೈಸ್ನ ಮಾಡಿಟ್ಕೊಂಡಿರಬೇಕು. ಸೊ ಆನಂತರ ಅದನ್ನು ಲಾಸ್ಟಿಗೆ ರೈಸ್ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ನಿಮಗೆ ಸೂಪರ್ ಟೇಸ್ಟಿಯಾದ ಮಸಾಲೆ ಚಿತ್ರಾನ್ನ ರೆಸಿಪಿ ರೆಡಿ ಆಗುತ್ತೆ ವಿತಿನ್ 10 ಮಿನಿಟ್ಸ್ ಒಳಗಡೆ. ಸೊ ಬೇಗನೆ ಮಾಡ್ಕೋಬೋದು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.